ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ಮತ್ತೊಂದು ಆವರ್ತಿ ಬೆಳಗಿನ ಜಾವದಲ್ಲಿ. ಸೊ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಒಂದು ಬೆಳಗಿನ ಜಾವದಲ್ಲಿ ನಮ್ಮ ಕರ್ತನ ಯೇಸು ಕ್ರಿಸ್ತನು ಕೊಟ್ಟಂಥ ವಾಗ್ದಾನ ವಚನ ನೋಡಿಕೊಳ್ಳೋಣ. ಭಕ್ತನಾದ ದಾವೀದನು ಬರೆದ ಕೀರ್ತನೆ ಗ್ರಂಥ 23ನೇ ಅಧ್ಯಾಯ 4ನೇ ವಚನ. ದ ಬುಕ್ ಆಫ್ ಸ್ಯಾಮ್ ಚಾಪ್ಟರ್ 23 ವರ್ಡ್ಸ್ 4. ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ ನೀನು ನನ್ನ ಹತ್ತಿರ ಇರುವುದರಿಂದ ನಾನು ಹೆದರುವುದಿಲ್ಲ. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಪಡಿಸುತ್ತದೆ ಎಂಬುದು. ಆಮೇನ್, ಹಲ್ಲೆಲೂಯಾ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಭಕ್ತನಾದ ದಾವೀದನು ತಂದೆಯ ದೇವರಿಗೆ ಹೇಳ್ತಾ ಇದ್ದೇನೆ, ಆತನು ಕಾರ್ಗತ್ತಿಲ ಒಂದು ಕಣಿವೆಯಲ್ಲಿ ನಡೆಯುವಾಗಲೂ ದೇವರು ಆತನ ಹತ್ತಿರ ಇರುವಾಗ ನಾನು ಹೆದರುವುದಿಲ್ಲ, ಭಯಪಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಆತನು ಹೇಳ್ತಾ ಇದ್ದಾನೆ. ಆತನ ದೊಣ್ಣೆ ಮತ್ತು ಕೋಲು ದಾವೀದನಿಗೆ ಬಲಪಡಿಸಿದೆ ಎಂಬುದಾಗಿ ಆತನು ತನ್ನ ದೇವರ ವಿಷಯದಲ್ಲಿ ಒಂದು ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಕೂಡ ಒಂದು ಕತ್ತಲೆಯಲ್ಲಿ ನಡೀತಾ ಇದ್ದೀರಿ ಅಂದರೆ, ನೀನು ಕಷ್ಟದಲ್ಲಿ ರೋಗದಲ್ಲಿ ಇವತ್ತು ನೀನು ಬಾಧೆ ಪಡ್ತಿರುವಾಗ ಇವತ್ತು ದೇವರು ನಿನ್ನ ಹತ್ತಿರ ಇದ್ದಾರೆ. ನೀನು ಭಯಪಡಬೇಡ. ಆ ದಾವೀದನಂತೆ ಕೂಡ ನೀನು ಈ ವಾಕ್ಯವನ್ನು ಹೇಳಿ ಆತನಿಗೆ ಪ್ರಾರ್ಥನೆ ಮಾಡಿದಾಗ ಆತನ ದೊಣ್ಣೆ ಮತ್ತು ಕೋಲು ನಿನಗೆ ಬಲಪಡಿಸುತ್ತದೆ. ಆತನ ವಚನ ಏನು ಮಾಡುತ್ತೆ, ನಿನಗೆ ಸಂತೈಸುತ್ತದೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀನು ಕತ್ತಲೆಯ ಒಂದು ಘೋರ ಒಂದು ಕಾರ್ಗತ್ತಿಲ ಕಣಿವೆಯಲ್ಲಿ ಇದ್ದರೂ ಕೂಡ ಆ ದೇವರು ನಿನ್ನ ಜೊತೆ ಇರುವಾಗ ನೀನು ಹೆದರದು, ನೀನು ಭಯಪಡದ ಅವಶ್ಯಕತೆ ಇಲ್ಲ ಎಂಬುದಾಗಿ ಒಂದು ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಮತ್ತು ನಿಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಒನ್ ಸೆಕೆಂಡ್, ಮೇ ಗಾಡ್ ಬ್ಲೆಸ್ ದಿಸ್ ವರ್ಡ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ the Lord.